Everything you see changes when something just shifts inside you. ಸತ್ಯ ಸುಳ್ಳು ತಪ್ಪು ಸರಿ ಒಳ್ಳೆಯದು ಕೆಟ್ಟದು ಅವ್ರವ್ರ ಪರ್ಸ್ಪೆಕ್ಟಿವ್ ನೋಡಿದಾಗ ಎಲ್ಲ ಬದಲಾಗುತ್ತೆ. ಯು ಫೀಲ್ ಇಟ್ಸ್ ಟ್ರೂ yet different from the other. Like a coin that has two sides, there's always another side of us which only few experiences reveal it. So this is the new character I am going to play to experience life in a different way. ಬ್ರೇಕಿಂಗ್ ನ್ಯೂಸ್. ಕದ ಸುದ್ದಿ ನಿನ್ನೆ ರಾತ್ರಿ ಬೆಳಕಿಗೆ ಬಂದಿದೆ. ಎಷ್ಟೊತ್ತಾಯ್ತು ನೋಡು. ಬಾಯಮ್ಮ ಬಾಯಪ್ಪ. ಅಯ್ಯೋ ಬ್ಲೂ ಬುಕ್ ಮರ್ತೋಯ್ತಲ್ಲ. ಹೌದಲ್ವಾ, ಬಿಡು ಬಿಡು, ಓದಿದ್ಯಾ ಹೋಗ್ಲಿ, ನಂಗಂತೂ ಏನೂ ಬರಲ್ಲ. ಹೋಯ್ತು ಪ್ರೆಸೆಂಟೇಷನ್ ಇದೆ ಇವತ್ತು. ಹೋದ್ ಸರಿ ಅಂತೂ ಧೂಳೆ ಚೆನ್ನಾಗಿ ಮಾಡಿ, ಈ ಸರಿನೂ ಸೂಪರ್. ಅಣ್ಣನ ಪ್ರೆಸೆಂಟೇಷನ್ ಆದ್ಮೇಲೆ ಬೇರೆ ಎಲ್ಲ ಬೋರ್ ಹೊಡಿಯತ್ತಪ್ಪ. ಈಗ ಏನಾಯ್ತ್ಲಿ? ಏನು ಇಲ್ವೋ? ಅಣ್ಣಂಗೇನೋ ಎಲ್ರದ್ದು ಬಾ ಮತ್ತೆ ಹೋಗು. ನೀನೇನ್ ಮಾಡ್ತಿದ್ಯಾ? ಒಂದ್ ಸೆಕೆಂಡ್ ಇರೋ, ಬಂದೆ. ಪಕ್ಕ ಚೆನ್ನಾಗಿ ಮಾಡ್ತಾನೆ. ಅಲ್ಲಿ ನೋಡು. ಹಾ, ಏನೋ ಸ್ವಲ್ಪ ವಿಚಿತ್ರ ಆಡ್ತಿದ್ದಾನೆ. ಈ ನಡುವೆ ಜಾಸ್ತಿ ಆಡ್ತಾ ಇದ್ದಾನೆ. ಒಂದು ಬ್ಲೂ ಬುಕ್ ಕೊಡಿ. ಈಗ ಏನೋ ಮಾಡಿದೆಯಲ್ಲಿ? ನಾನು ಏನು ಮಾಡ್ತಿದ್ದೀನಿ ನನಗೆ ಗೊತ್ತಿದೆ ಅನಿವು. ಸೂಪರ್. ಸರಿ ಬಾ, ಲೇಟ್ ಆಯ್ತು. ಬಾ ಹೋಗೋಣ. ಬಾ ಅವನಿಗೊಂದು ಗತಿ ತೋರ್ಸೋಣ. ಬಾ. ನಿಲ್ರೋ. ಕಾಣಿಸ್ತಿಲ್ವಾ? ಅವನು ಮುಂಚೆ ತರ ಇಲ್ಲ. ಇವತ್ತಷ್ಟೇ ಅಲ್ಲ, ತುಂಬಾ ದಿನದಿಂದ ಹಿಂಗೆ ಆಡ್ತಿದ್ದಾನೆ. ನಿಮ್ಗೆ ಅವನ್ಗೆ ಕಾಟ ಕೊಡದೇ ಇದ್ರೆ ನಿದ್ದೆ ಬರಲ್ಲ ಅನ್ಸುತ್ತೆ. ಒಂದಿನ ಬರ್ಲಿ, ನೋಡ್ಕೊಳ್ಳೋಣ. Management is the process of planning, organizing, and it involves management is the process of planning, organizing, leading, organizing, leading. ಕಮಾನ್ ಸ್ನೇಹ, ನಿಂಗೋಸ್ಕರ ಇಡೀ ಪೀರಿಯಡ್ ವೇಸ್ಟ್ ಮಾಡೋಕ್ಕಾಗಲ್ಲ. ಬೇಗ ಮುಗಿಸು. ಇಂಟ್ರೆಸ್ಟ್ ಇರೋರು ಕೂತ್ಕೊಳ್ಳಿ, ಇಲ್ಲದೆ ಇರೋರು ಹೋಗ್ತಾ ಇರಿ.
management is not just about getting things done. It's about making things happen in the right way. Good management fosters teamwork and productivity and fosters innovation, driving success to any organization. That's all from me. Thank you for your time. ಈ ಬೇಗ ಬಾರೋ. ತಡಿಯೋ. ಸರಿ, ನಾ ಸ್ಪೋರ್ಟ್ಸ್ ರೂಮ್ ಹೋಗಿರ್ತೀನಿ, ಆಮೇಲೆ ಸಿಗ್ತೀನಿ. ಹಾ ಸರಿ ಸರಿ. ಬಾಯ್. Parth! Hi. Hi. How was my presentation? It was good. Parth! How was your day? It was good. Parth, do you have a girlfriend? What? No, nothing. No, What? I don't have a girlfriend. So we can talk, right? Yeah. Fine then. Bye. ಪಾರ್ಥ, ಏನಾಯ್ತು ಪಾರ್ಥ? ಏನಾಯ್ತು ನಿಂಗೆ? ಎಲ್ಲಿದೆ ನಿನ್ನ ಬ್ಯಾಗು? ಬಾ ಪಾರ್ಥ, ಬಾ, ಏನಾಗಲ್ಲ, ಬಾ ಬಾ.
ಮಂದಹಾಸವು ಅದರದಲ್ಲಿ ಕಾಂತಿ ತುಂಬಿದೆ ವದನದಲ್ಲಿ ಏನೋ ಕಾರಣ ಅಡಗಿದೆ. ಮುಗ್ಧತೆಯ ಈ ನೋಟದಲ್ಲಿ ಹೊಳಪು ತುಂಬಿದೆ ನಯನದಲ್ಲಿ ಪ್ರಶ್ನೆ ಒಂದು ಮೂಡಿದೆ. ಹೇಳೆಯ ನಾ ಹೇಳಲಾರೆನು ಗೆಳೆಯ ಹೇಳೆಯ ನಾ ಹೇಳಲಾರೆನು. ನಿನ್ನ ಈ ಹೊಸ ಪರಿಚಯ ನನ್ನ ಮನವನ್ನು ಸೆಳೆಯಿತು. ಪ್ರೇಮ ಭಾವ ಪ್ರೀತಿಯಂಕುರ ಇಬ್ಬರಲ್ಲೂ ಮೂಡಿತು. ಸದಾ ನಿನ್ನ ಬಿಂಬವಾಗಿ ಜೊತೆ ಜೊತೆಯಲ್ಲಿ ನಡೆವೆನು. ನಿನ್ನ ಸ್ನೇಹಕ್ಕೆ ತಲೆ ಬಾಗಿ ನನ್ನ ಅರ್ಪಿಸುವೆನು. ನನ್ನ ಅರ್ಪಿಸುವೆನು. ಮತ್ತೆ ಮತ್ತೇನಿಲ್ಲ. ಮತ್ತೆ ಏನು ಸಮಾಚಾರ ಇಲ್ವಾ? ಏನಿಲ್ಲ, ನನಗೆ ನಿನ್ನೆ F1 ನೋಡಿದೆ. ಅಲ್ಲಿ ಲೂಯಿಸ್ ಹ್ಯಾಮಿಲ್ಟನ್ ರೇಸ್ ಎಲ್ಲ ಫುಲ್ ಡಾಮಿನೇಟ್ ಮಾಡ್ತಿದ್ದ. ಆಮೇಲೆ ವರ್ಸ್ಟ್ಯಾಪನ್ ಲಾಸ್ಟಲ್ಲಿ ಓವರ್ಟೇಕ್ ಮಾಡಿಬಿಟ್ಟ. ಇಬ್ರದ್ದು ಪಾಯಿಂಟ್ಸ್ ಟೈ ಆಗಿತ್ತು. One second. ಬಂದಪ್ಪ, ಬರೀ ಇದೇ ಆಯ್ತು ಒಂದು. ಮತ್ತೆ ಏನೋ ಮತ್ತೆ ಮತ್ತೆ ಏನು ಹೇಳೋ ನಾನು ಮತ್ತೆ ಮತ್ತೆ ಯಾವಾಗ ನೋಡಿದ್ರು ಹಿಂಗೆ ಹೇಳ್ತೀಯ. ನೀನು ಹೇಳು. ನೀವೇ ಹೇಳಲ್ಲ ಏನಾದರೂ. ಅಲ್ಲಿ ನೋಡು. ಓಕೆ ಬಾಯ್. ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ. So, Mr. Parth, are you free now? Yeah, but why? How about we go somewhere? Sure. But where? I know a place. Shall we go there? Yeah, sure. ನನ್ನ ಅರ್ಪಿಸುವೆನು. ನನ್ನ ಅರ್ಪಿಸುವೆನು. ಮಂದಹಾಸವು ಅದರದಲ್ಲಿ ಮುಗ್ಧತೆಯ ಈ ನೋಟದಲ್ಲಿ ಪ್ರಶ್ನೆ ಒಂದು ಮೂಡಿದೆ. ಹೇಳೆಯ ನಾ ಹೇಳಲಾರೆನು ಗೆಳೆಯ ಹೇಳೆಯ ನಾ ಹೇಳಲಾರೆನು. ಆಹಾ ಆಹಾ. Hey Parth, that was the place I was talking about. Hey Parth. Come on, Parth. Let's go.
You need a straw? Yeah. How did you run so fast? I was not ready for that. Huh? Nothing. You said something? No, I was just humming a song. Which song? Pavila Malai. Pavira Mari? You don't know? It's a beautiful Malayalam song. You must listen. You'll love it. I will listen to it, sure. I will try it out today. Parth, What? I've been observing you since a long time. I've noticed how much you've changed. What changed you so much? What have I changed? How have I changed? Not the same question again, Sneha. Stop it, Parth. This is probably the first time I've seen you so truly yourself. You were never like this before. I've known you since 5 years. But now, you're a completely different person. I had a monotonous life, Sneha. I was enjoying and happy with this life. But nowadays, I started feeling lonely. I didn't want that to happen. I wanted a change. And this is the change. A little bit of clarity would be great, na Parth? It's quite a big story, Sneha. I've plenty of time, Parth. You can go ahead. It's not about today or yesterday. It's my past. My childhood. A lot of things happened in my childhood. First thing starts where? So, Everybody was strong. Well, everyone was ahead in the race, and I was always left behind. I have always been lonely in my life. Celebrations, especially birthdays. It was my 6th birthday. ಅಪ್ಪ ಅಮ್ಮ ಇಬ್ರು ನನ್ನ ಸರ್ಪ್ರೈಸ್ ಮಾಡಬೇಕಂತ ಕಾಯ್ತಿದ್ರು. ಸರ್ಪ್ರೈಸ್ ಏನಿರಬಹುದು ಅಂತ ನೋಡಿದಾಗ ಅಲ್ಲಿದ್ದೊಂದು ಹೊಸ ಸೈಕಲ್ ತಗೋಬೇಕಂತ ಎಷ್ಟು ದಿನದಿಂದ ಆಸೆ ಇತ್ತು ಗೊತ್ತಾ? ನಾನು ತಕ್ಷಣ ಸೈಕಲ್ ತಗೊಂಡು ದೇವಸ್ಥಾನಕ್ಕೆ ಹೋದೆ. ಆ ಕ್ಷಣ ಎಷ್ಟು ಖುಷಿಯಾಯಿತು ಅಂದರೆ ಪದಗಳೇ ಇಲ್ಲ. ಅಪ್ಪ ಅಮ್ಮನ ಎಷ್ಟು ಕಾಡಿಸಿದ್ದೀನಿ ಗೊತ್ತಾ ಸೈಕಲ್ ಬೇಕು ಅಂತ. ಆದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕಲ್ಲ. ಆ ಖುಷಿ ತುಂಬ ಹೊತ್ತು ಉಳಿಲಿಲ್ಲ. ಯಾಕಂದರೆ ಅಲ್ಲಿಗೆ ಪ್ರಥಮ್ ಮತ್ತು ಅವನ ಗ್ಯಾಂಗ್ ಕೂಡ ಬಂತು. ಅವರೆಲ್ಲರಿಗೂ ನನ್ನ ಹೊಸ ಸೈಕಲ್ ನೋಡಿ ಹೊಟ್ಟೆ ಕಿಚ್ಚಾಯಿತು. ಆ ಸೈಕಲ್ ಬಹಳ ದಿನ ನನ್ನ ಜೊತೆಗಿರಲಿಲ್ಲ. ಅವರು ಅವತ್ತೇ ಅದನ್ನು ಪುಡಿ ಪುಡಿ ಮಾಡಿದರು. ಆ ದಿನ ಇನ್ನೂ ಕಣ್ಣಿಗೆ ಕಟ್ಟಿದಂಗಿದೆ. ದುಃಖಕ್ಕೆ ಕಣ್ಣಲ್ಲಿ ನೀರು. ಅಪ್ಪ ಅಮ್ಮ ಏನು ಹೇಳ್ಬೋದನ್ನೋ ಭಯ ಎಲ್ಲ ಕಾಡ್ತಿತ್ತು. ಆಗ ಅಲ್ಲಿಗೆ ಒಂದು ಪುಟ್ಟ ಹುಡುಗಿ ಬಂದಳು. ಅವಳು ನನಗೊಂದು ಶೈನಿ ಕಾಯಿನ್ ಕೊಟ್ಟಳು. ದ್ಯಾಟ್ ಶೈನಿ ಕಾಯಿನ್ ಆ ಕ್ಷಣ ನನ್ನ ಜೀವನನೇ ಬದಲಾಯಿಸ್ತು. ದೆನ್ ಸಮಥಿಂಗ್ ಸ್ಟ್ರೇಂಜ್ ಹ್ಯಾಪೆಂಡ್. ಒಂದು ಸಂಜೆ ನಾನು ನನ್ನ ಹೋಮ್ವರ್ಕ್ ಮಾಡ್ತಿದ್ದೆ. ಅವತ್ತು ಪ್ರಥಮ್ ಬರ್ಡೇ. ಅಜಯ್ ಮತ್ತು ಶ್ಯಾಮ್ ಪ್ರಥಮ್ ಬರ್ಡೇಗೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಬಂದರು. ಕೇಕ್ಸ್, ಸಮೋಸ, ಸ್ವೀಟ್ಸ್ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗೋ ಪ್ರಯತ್ನ ಪಟ್ಟರು. ಅದೆಲ್ಲ ಕೇಳಿ ಹೋಗೋ ಆಸೆ ಆದರೂ ಹೋಗೋದಾ ಬೇಡವಾ ಅನ್ನೋ ಕನ್ಫ್ಯೂಷನ್. ಸರಿ, ಕೊನೆ ಪಕ್ಷ ಪ್ರಥಮ್ಗೆ ಒಂದು ಗಿಫ್ಟ್ ಆದರೂ ಕೊಡೋಣ ಅಂತ ನಾನು ನನ್ನ ಕಾಯಿನ್ ಬಾಕ್ಸ್ ತೆಗೆದು ಅಲ್ಲಿರೋ ಕಾಯಿನ್ಸ್ನೆಲ್ಲ ನನ್ನ ಬೆಡ್ ಮೇಲೆ ಹಾಕಿದೆ. ಅಲ್ಲಿ ನನಗೆ ಮೊದಲು ಕಾಣಿಸಿದ್ದು ಅವತ್ತ ಹುಡುಗಿ ಕೊಟ್ಟ ಶೈನಿ ಕಾಯಿನ್. ಕೆಲವೊಂದ್ಸಲ ದಾರಿ ಗೊತ್ತಾಗದೇ ಇದ್ದಾಗ ಮ್ಯಾಪ್ಸ್ ಹೇಳಿದ್ದೇ ದಾರಿ ಅನ್ನೋ ಹಾಗೆ ನನ್ನ ಈ ಕನ್ಫ್ಯೂಷನ್ಗೆ ನಾನು ಆ ಶೈನಿ ಕಾಯಿನ್ನ ಟಾಸ್ ಮಾಡಿದೆ. ಟಾಸ್ ಮಾಡಿದಾಗ ದ ರಿಸಲ್ಟ್ ವಾಸ್ ಹೆಡ್ಸ್. ಕೊನೆಗೊಂದು ಗಿಫ್ಟ್ ತಗೊಂಡು ಪ್ರಥಮ್ ಮನೆಗೆ ಹೋದೆ. ಆ ದಿನ, ದಟ್ ಡೇ ಫೆಲ್ಟ್ ಲೈಕ್ ಇಟ್ ವಾಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಇನ್ನು ಮುಂದೆ ನಾವಿಬ್ಬರು ಆಗಿರೋದನ್ನೆಲ್ಲ ಮರೆತು ಒಟ್ಟಿಗೆ ಆಟ ಆಡಬಹುದು, ಒಟ್ಟಿಗೆ ಓದಬಹುದು ಅನ್ನೋ ಥಾಟ್ ಅಷ್ಟು ಖುಷಿ ಕೊಡ್ತಿತ್ತು. ಆದರೆ ವಿಧಿ ಬೇರೆಯೇ ಇತ್ತು. ಪ್ರಥಮ್ ಅವತ್ತು ತುಂಬ ಅವಮಾನ ಮಾಡಿಬಿಟ್ಟ. ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಈ ಥರ ಆಗುತ್ತಂತ. ಎಲ್ಲರಿಂದ ದೂರ ಹೋಗ್ಬೇಕನ್ನೋಷ್ಟು ಬೇಜಾರಾಯಿತು. ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೂ ಅಲ್ಲಿಂದ ತಕ್ಷಣ ಹೊರಟೆ. ಐ ಟುಕ್ ಔಟ್ ದಟ್ ಕಾಯಿನ್.
ಅದನ್ನು ತೆಗೆದು ನೋಡಿದಾಗ ಒಂದು ಕಡೆ ಬೇಜಾರಾದರೆ ಅದನ್ನು ಬಿಸ್ಸಕ್ಕಷ್ಟು ಕೋಪ ಇನ್ನೊಂದು ಕಡೆ. ಆದರೆ ಅದು ನನ್ನಿಂದ ಆಗಲಿಲ್ಲ. ಅವತ್ತು ಆ ಪುಟ್ಟ ಹುಡುಗಿ ಕಾಯಿನ್ನ ಕೊಟ್ಟಾಗ ಆಗಿದ್ದ ಖುಷಿ ಇನ್ನು ನನ್ನಲ್ಲೇ ಇತ್ತು. ಏನೋ ಗೊತ್ತಿಲ್ಲ, ಆ ಕಾಯಿನ್ ಜೊತೆ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಅದರಲ್ಲಿರೋ ಹೊಳಪು, ಆ ಶೈನಿಂಗ್ ಎಲಿಮೆಂಟ್ ನನಗೆ ಆ ಪುಟ್ಟ ಹುಡುಗಿನ ನೆನಪು ಮಾಡ್ತಿತ್ತು. ದಟ್ ಕಾಯಿನ್, ಇಟ್ ವಾಸ್ ಲೈಕ್ ಮೈ ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್, ಅ ಫ್ರೆಂಡ್ ಹೂ ವಾಸ್ ದೇರ್ ವಿತ್ ಮೀ ಥ್ರೂ ಔಟ್. ಕೆಲವೊಂದು ಘಟನೆ ನಡೆಯೋ ತನಕ ನನ್ನ ಪ್ರಪಂಚ ಹೀಗೆ ಇತ್ತು. ನನ್ನ ಹೈಸ್ಕೂಲಲ್ಲಿ ಇದ್ದಾಗ ಒಂದ್ಸಲ ಹೀಗೆ ನೋಟಿಸ್ ಬೋರ್ಡಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಒಂದು ಪೋಸ್ಟರ್ ನೋಡಿದೆ. ಐ ಆಲ್ವೇಸ್ ಲವ್ ಸಿಂಗಿಂಗ್, ಹಾಡೋದಂದರೆ ಅಷ್ಟು ಇಷ್ಟ. ಆದರೆ ಅದೇ ಒಂದು ಕ್ರೌಡ್ ಮುಂದೆ ಹಾಡಬೇಕಂದಾಗ ನಾನು ಪ್ರತಿ ಸಲ ಹೆಸಿಟೇಟ್ ಮಾಡ್ತಿದ್ದೆ, ಹೆದರಿದೆ ಕೂಡ. ಬಟ್ ಈ ಸಲ ನನ್ನ ಟೀಚರ್ ನನ್ನ ಹತ್ರ ಬಂದರು. ಅಫ್ಕೋರ್ಸ್ ಇಟ್ ವಾಸ್ ಅ ಗ್ರೇಟ್ ಅಪಾರ್ಚುನಿಟಿ. ಪಾರ್ಟಿಸಿಪೇಟ್ ಮಾಡಬೇಕನ್ನೋ ಕಾತುರ ಇದ್ದರೂ ಭಯ ಅನ್ನೋದು ನನ್ನ ತಡೀತಿತ್ತು. ಆಗ ಆ್ಯಸ್ ಯೂಶ್ವಲ್ ನಾನು ನನ್ನ ಶೈನಿ ಕಾಯಿನ್ನ ತಗೊಂಡು ಅದ್ರ ಜೊತೆ ಆಟ ಆಡೋಕ್ಕೆ ಶುರು ಮಾಡಿದೆ. ಆಡ್ತಾ ಆಡ್ತಾ ಕಾಯಿನ್ ತಾನಾಗೆ ಜಾರಿ ಬಿತ್ತು. ಆ್ಯಂಡ್ ವೆನ್ ಐ ಸಾ ಇಟ್ ವಾಸ್ ಹೆಡ್ಸ್, ದೆನ್ ಐ ಡಿಸೈಡೆಡ್ ಪಾರ್ಟಿಸಿಪೇಟ್ ಮಾಡೇ ಬಿಡೋಣ ಅಂತ. ಆ್ಯಂಡ್ ಗೆಸ್ ವಾಟ್, ಐ ರಿಯಲಿ ಒನ್. ಜೀವನದಲ್ಲಿ ಫಸ್ಟ್ ಟೈಮ್ ನಾನೊಂದು ಕಾಂಪಿಟೇಷನ್ ಗೆದ್ದೆ. ಅಲ್ಲಿದ್ದ ಜನ, ಆ ಚಪ್ಪಾಳೆಗಳ ಸದ್ದು ಮರೆಯೋಕ್ಕೆ ಆಗಲ್ಲ. ಇಟ್ ವಾಸ್ ದ ಪ್ರೌಡೆಸ್ಟ್ ಫೀಲಿಂಗ್ ಎವರ್. ಅವತ್ತು ಜಗತ್ತೇ ನಂದನ್ಸೋ ಥರ ಖುಷಿ ಆಯಿತು. ಒಂದು ಸಣ್ಣ ಕಾಯಿನ್ ನನ್ನ ಲೈಫಲ್ಲಿ ಪಡೆದೇ ಇರೋ ಖುಷಿನ ಆ ದಿನ ತಂದು ಕೊಡ್ತು. ನಾನು ಅವತ್ತು ಡಿಸೈಡ್ ಮಾಡಿದೆ, ಲೈಕ್ ಎ ಶೀಲ್ಡ್ ದಟ್ ಪ್ರೊಟೆಕ್ಟ್ಸ್, ದಿಸ್ ಕಾಯಿನ್ ಇಸ್ ಗೋಯಿಂಗ್ ಟು ಬಿ ಮೈ ಡಿಸಿಷನ್ ಮೇಕರ್ ಅಂತ. ಇಫ್ ಇಟ್ ಸೆಡ್ ಎಸ್, ಐ ವುಡ್ ಸೇ ಎಸ್, ಆರ್ ಎಲ್ಸ್ ಅ ಸ್ಟ್ರೇಟ್ ನೋ. ಎಷ್ಟೋ ವರ್ಷಗಳು ಹೀಗೆ ನಾನು ಆ ಶೈನಿ ಕಾಯಿನ್ ಅಷ್ಟೇ. You know your friend Trisha? ತ್ರಿಷಾ ನನಗೆ ಅವತ್ತು ಗ್ರೂಪ್ ಪ್ರೆಸೆಂಟೇಷನ್ಗೆ ಕರೆದಾಗ ಕೂಡ ನನಗೆ ನನ್ನ ಶೈನಿ ಕಾಯಿನ್ ಅವತ್ತು ಏನು ಹೇಳುತ್ತಂತ ಇಂಪಾರ್ಟೆಂಟ್ ಆಗಿತ್ತು. ಸೊ ತಕ್ಷಣ ನಾನು ನನ್ನ ಕಾಯಿನ್ನ ಟಾಸ್ ಮಾಡಿದೆ. ಈ ಸಲ ಇಟ್ ಶೋಡ್ ಮೀ ಟೇಲ್ಸ್. ನಾನು ಒಂಚೂರು ಯೋಚನೆ ಮಾಡಿದೆ, ನೋ ಅಂದ್ಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯ್ತು, ನೀನು ಪ್ರಥಮ್ ಎಲ್ಲ ಒಂದೇ ಟೀಮ್ ಅಂತ. ಏನಂದರೆ ನನ್ನ ಜಾಗದಲ್ಲಿ ಪ್ರಥಮ್ ಇದ್ದ. ನಾನಿದ್ದಿದ್ರೆ ನನಗೆ ಸಿಗಬೇಕಾಗಿದ್ದ ಅಪ್ರಿಸಿಯೇಷನ್ ಅಲ್ಲ, ಅವನಿಗೆ ಸಿಗ್ತಾ ಇದ್ದಲ್ಲ ಅನ್ನೋ ಹೊಟ್ಟೆ ಕಿಚ್ಚು ಮಾತ್ರ ಸ್ವಲ್ಪ ಇತ್ತಷ್ಟೆ. ದಟ್ ಡೇ ಇಟ್ ಸೆಲ್ಫ್ ಯು ಕುಡ್ ಹ್ಯಾವ್ ಬೀನ್ ಟುಗೆದರ್, ಬಟ್ ದಟ್ ಸಿಲ್ಲಿ ಕಾಯಿನ್ ಸ್ಟಾಪ್ಡ್ ಇಟ್. ಯು ನೋ ರೈಟ್? Yeah, you're right. So that coin was just taking my ability to decide. So I threw it away. I just threw it away. What? You threw it away? Just like that? Yeah, I threw it away. I have told you everything that I had to tell. I'm seriously not lying here. You might be thinking I'm here just because of the coin, which I lost. It's not like that, Sneha. I'm here because of my genuine decision. Because I want to be here with you. I want you, Sneha. I've been noticing you for a while now. Ever since I saw you, I was drawn to the way you carried yourself. I always wanted to talk to you, but you were so quiet. Now, I found the courage to talk to you. And here we are. Right, Mr. Parth. See you tomorrow. It's so hard to say bye, Sneha. Then just say tata. Okay, tata. Shit. Hey, wait. Both mean the same, right? Tube light.
ಏ ಪಾರ್ಥ್, ಎದ್ದೇನೋ? ಅಲ್ಲಿ ಕಾಫಿ ಬಿಸಿ ಮಾಡಿಟ್ಟು ಎಷ್ಟೊತ್ತಾಯ್ತು ನೋಡು. ಹಾ, ಶುರು ಆಯ್ತಾ? ಎತ್ತ ತಕ್ಷಣ ಸ್ಕ್ರೀನ್. ಅದೇನ್ ಸ್ಕ್ರೀನ್ ಅಂತ ಸಾಯ್ತಿರೋ? ಬ್ರೇಕಿಂಗ್ ನ್ಯೂಸ್. ಮಡಿವಾಳ ಪ್ರದೇಶದಿಂದ ಶುಕ್ರವಾರ ನಾಪತ್ತೆಯಾಗಿದ್ದ 12 ವರ್ಷದ ಬಾಲಕಿ ಶವವಾಗಿ ಪತ್ತೆಯಾಗಿರುವ ದುಃಖದ ಸುದ್ದಿ ನಿನ್ನೆ ರಾತ್ರಿ ಬೆಳಕಿಗೆ ಬಂದಿದೆ. 2 ದಿನಗಳ ಶೋಧಾಚರಣೆ ಬಳಿಕ ಪೊಲೀಸ್ ಆಯುಕ್ತ ವಿಜಯ್ ಸಾತ್ವಿಕ್ ಅವರು ಕಟ್ಟೇಗಾಡ್ ಫಾಲ್ಸ್ ಜಲಪಾತದ ಬಳಿ ಬಾಲಕಿಯ ಶವವನ್ನು ಪತ್ತೆ ಹಚ್ಚಿದ್ದಾರೆ. ದೇಹದ ಮೇಲೆ ಹಲವಾರು ಗಾಯಗಳು ಕಾಣಿಸಿಕೊಂಡಿದ್ದು ಇದು ಒಂದು ಕ್ರೂರ ಹತ್ಯೆ ಎಂದು ಶಂಕಿಸಲಾಗಿದೆ. ಪೊಲೀಸ್ ಇಲಾಖೆ ಇದಾಗಲೇ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ 16, ನಿಮ್ಮ ನಂಬಿಕೆಗೆ ತಕ್ಕ ಸುದ್ದಿ. ನಾವು ಒಬ್ಬರನ್ನ ನಂಬಿದಾಗ ಅಥವಾ ನಮ್ಮ ಮೇಲೆ ಒಬ್ಬರು ಆ ನಂಬಿಕೆ ಇಟ್ಟಾಗ ನಾವು ಏನೇ ಮಾಡಬೇಕಂದ್ರೂ ಆ ನಂಬಿಕೆ ವಿಶ್ವಾಸ ನಮಗೆ ಧೈರ್ಯ ಕೊಡುತ್ತೆ. ನನ್ನ ವಿಷಯದಲ್ಲಿ ಅದೇ ನಂಬಿಕೆ, ಧೈರ್ಯ, ವಿಶ್ವಾಸ ಎಲ್ಲವನ್ನು ಕೊಡ್ತಾ ಇದ್ದಿದ್ದು ಆ ಶೈನಿ ಕಾಯಿನ್. ಅದಿಲ್ಲದೆ ನನ್ನ ಲೈಫ್ನ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಏನೇ ಒಳ್ಳೇದಾದರೂ ಕೆಟ್ಟದಾದರೂ ಅದಕ್ಕೆ ಕಾರಣ ಆ ಕಾಯಿನ್. ನಾನಲ್ಲ ಅನ್ನೋ ಬಿಲೀಫ್ನ ಆ ಶೀಲ್ಡ್ ಸೇಫ್ ಗಾರ್ಡ್ ಮಾಡ್ತಾ ಬಂತು. ಬಟ್ ಕೊನೆಗಾಗಿದ್ದೇನು? ಐ ಹ್ಯಾಡ್ ಲಾಸ್ಟ್ ಮೈ ಫ್ರೀಡಮ್ ಟು ಚೂಸ್ ಆ್ಯಂಡ್ ಎವ್ರಿ ಚಾನ್ಸ್ ಐ ಹ್ಯಾಡ್ ಟು ಎಕ್ಸೆಪ್ಟ್ ಮೈ ಮಿಸ್ಟೇಕ್ಸ್. ಏನು ಮಾಡ್ದೇನೆ ಲೈಫಲ್ಲಿ ಮಿರಾಕಲ್ಸ್ ಆಗುತ್ತೆ ಅಂತ ಕಾದು ಐ ಎಕ್ಸ್ಪೆಕ್ಟೆಡ್ ದಟ್ ಎವ್ರಿಥಿಂಗ್ ಇನ್ ಮೈ ಲೈಫ್ ವಿಲ್ ಚೇಂಜ್ ಲೈಕ್ ಅ ಮ್ಯಾಜಿಕ್. ಮ್ಯಾಜಿಕ್ ಡಿಡ್ ಹ್ಯಾಪನ್ ವೆನ್ ಐ ಬಿಕೇಮ್ ದ ಮಜಿಷಿಯನ್. ಎಸ್, the world around you is going to be magical only when you become the magician.